ಸುಮಾರು 15 ದಿನ ಮೊದಲು ನಾವು ಇಲ್ಲಿಗೆ ಬಂದು ಕರ್ನಾಟಕ ಪಂಚಾಯತ್ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು 3 ಚುನಾವಣೆಗಳಿಗೆ ಕೆಪಿಸಿಸಿ ಇಂದ ಒಂದು ಕಂಟ್ರೋಲ್ ರೂಮ್ ಅಂತ ಕ್ಯಾಂಪ್ ಆಫೀಸ್ ಅಂತ ಮಾಡಿದ್ವಿ. ನಾವು ವಾರ್ ರೂಮ್ ಮಾಡ್ಕೊಂಡಿದ್ದೀವಿ. ನಮ್ಮದೇ ಆದಂತ ಒಂದು ತಂಡವನ್ನ ಕಟ್ಕೊಂಡು ಯಾವ್ಯಾವ ಹಂತಗಳಿಗೆ, ಯಾವ್ಯಾವ ಗ್ರಾಮ ಪಂಚಾಯತಿಗೆ, ಯಾವ ಮುನ್ಸಿಪಾಲಿಟಿಗಳಿಗೆ, ಯಾವ ಸಮುದಾಯದ ಮುಖಂಡರು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾವೆಲ್ಲ ಒಂದು ಪಟ್ಟಿ ಮಾಡಿ ಜಿಲ್ಲಾ ಪಂಚಾಯತಿಗೆ ಒಬ್ಬ ಮಂತ್ರಿ ಮತ್ತು ಒಬ್ಬ ಶಾಸಕರನ್ನ, ಮುನ್ಸಿಪಾಲಿಟಿಗಳಿಗೆ ಮಂತ್ರಿ ಮತ್ತು ಶಾಸಕರನ್ನ, 30 ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಶಾಸಕರನ್ನ ಉಸ್ತುವಾರಿಯನ್ನ ಕೊಟ್ಟು ಮತ್ತೆ ಬೂತ್ ಮಟ್ಟಕ್ಕೆ ಕೆಪಿಸಿಸಿ ಪದಾಧಿಕಾರಿಗಳು ಮತ್ತು ಕೋಆರ್ಡಿನೇಟರ್ಸ್ ನ ನೇಮಕ ಮಾಡಿ 241 ಬೂತ್ ಕಾಂಗ್ರೆಸ್ ಪಕ್ಷ ಈ ಬಾರಿ ಸೀರಿಯಸ್ ಆಗಿ ಕೆಲಸವನ್ನು ಮಾಡಿ ಕಡಿಮೆ ಅಂದ್ರೂ ಕೂಡ ಕನಿಷ್ಠ ಪಕ್ಷ 3 ಬಾರಿ 4 ಬಾರಿ ಮನೆ ಮನೆಗೆ ಪ್ರಚಾರವನ್ನು ಮಾಡಿದೀವಿ. ಶತಾಯಗತಾಯ ನಾವು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿದೀವಿ. ಈ ಭಾಗದಲ್ಲಿ ಸುಮಾರು 4 ಬಾರಿ ಗೆದ್ದಂತ ಸಾಮಾನ್ಯ ಬಸವರಾಜ ಬೊಮ್ಮಾಯಿರವರು ಅವರು ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರದಲ್ಲಿ ಏನನ್ನೂ ಕೂಡ ಮಾಡಿರಲಿಲ್ಲ. ಸುಮಾರು 17 ವರ್ಷಗಳಿಂದ ಯಾವುದೇ ಒಂದು ಕಾರ್ಯಕ್ರಮನ ಈ ಕ್ಷೇತ್ರಕ್ಕೆ ಕೊಟ್ಟಿಲ್ಲ. ನಾವೆಲ್ಲ ಕ್ಷೇತ್ರ ಪೂರ್ತಿ ಅಡ್ಡಾಡುವಂತ ಸಮಯದಲ್ಲಿ ನೋಡಿದ್ರೆ ರಸ್ತೆಗಳು ಸರಿಯಾಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ದಾರಿ ದೀಪಗಳು ಸರಿ ಇಲ್ಲ ಅಂತಕ್ಕಂಥದ್ದು ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ದಂತವ್ರು ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನು ಮಾಡಬಹುದಾಗಿತ್ತು. ಯಾವುದೇ ಜನಪರ ಕೆಲಸಗಳನ್ನು ಮಾಡಿಲ್ಲ. ರೈತರಿಗೆ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆ ಇಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪಾಲಿಟೆಕ್ನಿಕ್ ಆಗ್ಲಿ, ಕಾಲೇಜುಗಳಾಗ್ಲಿ ತಂದಿಲ್ಲ. ಈ ರೀತಿ ಉದ್ಯೋಗ, ಯುವಕರಿಗೆ ಉದ್ಯೋಗ ಸಿಗಬೇಕು, ಒಂದು ಕಾರ್ಖಾನೆ ತರಲಿಲ್ಲ. ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾಡಿದ್ರೆ ಏನೆಲ್ಲ ತರಬಹುದಾಗಿತ್ತು. ಅದರಲ್ಲಿ ಸೋತಿದ್ದಾರೆ ಅವರು. ಮತ್ತೆ ಈಗ ವಂಶ ಪಾರಂಪರ್ಯದ ಕಾಂಗ್ರೆಸ್ ಅನ್ನ ದರ್ಶನ ಮಾಡ್ತಾ ಇರೋದನ್ನ ಇವತ್ತು SR ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಮಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು. ಈಗ ಯಾರಾದ್ರೂ ಒಬ್ಬ ಕಾರ್ಯಕರ್ತ ಟಿಕೆಟ್ ಹೇಳ್ಕೊಂಡ್ರೆ ಕೊನೆಗೆ ಅವ್ರಿಗೆ ಟಿಕೆಟ್ ಎಲ್ಲವನ್ನು ಕೂಡ ಜನ ಇವತ್ತು ಬೇಸತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಪಠಾಣ್ರವರಿಗೆ, ಯಾಸೀರ್ ಪಠಾಣ್ರವರಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ದೀವಿ. ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು 2 ದಿನ ಸಂಪೂರ್ಣವಾಗಿ ಎಲ್ಲಾ ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರು ಅದನ್ನು ಅಟೆಂಡ್ ಮಾಡಿ ನಮ್ಮ ಅಧ್ಯಕ್ಷರು ಮತ್ತು ಡೆಪ್ಯೂಟಿ ಸಿಎಂ ಆಗಿರ್ತಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ 2 ದಿನ ಪ್ರಚಾರ ಮಾಡಿ ಅವರು ಕೂಡ 6 ಬಹಿರಂಗ ಸಭೆಗಳು ಮಾಡಿ ಇಬ್ಬರನ್ನು ಒಟ್ಟಾಗಿ ಕರೆದು ಶಿಗ್ಗಾಂವನ ತಾಲೂಕು ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ಸುಮಾರು 25-30 ಸಾವಿರ ಸೇರಿರ್ತಕ್ಕಂಥದ್ದು ಸಮಾವೇಶವನ್ನು ಮಾಡಿ ಯಾವ ರೀತಿ ನಾವು ಕ್ಯಾಂಪೇನ್ ಮಾಡೋದು ಅಷ್ಟು ಶಕ್ತಿ ಮೀರಿ ಕ್ಯಾಂಪೇನ್ ಅನ್ನು ಮಾಡಿದ್ದೀವಿ. ನಮಗೆ ಅನಿಸಿಕೆ ನಂಬಿಕೆ ಇದೆ, ಖಂಡಿತವಾಗಿ ಈ ತಾಲೂಕಿನ ಜನ ಕೈ ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕಂದ್ರೆ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಬಡವರ ಮನೆ ತಲುಪಿದ್ದೇವೆ, ಬಡವರಿಗಾಗಿ ಯೋಜನೆಗಳನ್ನು ಕೊಟ್ಟಿದ್ವಿ. ಇದೆಲ್ಲವೂ ಸೇರಿ ನಮ್ಮ ಕೈ ಕಾಂಗ್ರೆಸ್ ಪಕ್ಷ ಉದಾಹರಣೆ ನಿಮ್ಗೆ ಹೇಳಬೇಕಾದ್ರೆ ಶಿಗ್ಗಾಂವ ತಾಲೂಕಿನಲ್ಲಿ ಗ್ಯಾರಂಟಿಗಳು 43,800 ಫಲಾನುಭವಿಗಳು, 43,800 ಫಲಾನುಭವಿಗಳು. ಪ್ರತಿಯೊಬ್ಬರು ಕೂಡ ಯಾವುದೇ ಮಧ್ಯವರ್ತಿಗಳಿಂದ ಅವ್ರ ಅಕೌಂಟ್ ಹೋಗಿರ್ತಕ್ಕಂಥದ್ದು. ಯಾರಾದ್ರೂ ಒಬ್ಬರು ನನಗೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ನಾವು ತಯಾರಾಗಿದ್ದೀವಿ. ನೇರವಾಗಿ ಅವ್ರ ಅಕೌಂಟ್ ಹೋಗಿದೆ, ಎಲ್ಲರೂ ಕೂಡ ಸಂತೃಪ್ತರಾಗಿದ್ದಾರೆ. ನಾವು ಈ ಬಾರಿ ಖಂಡಿತವಾಗಿ ಕಾಂಗ್ರೆಸ್ಗೆ ನಾವು ಸಹಾಯ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮುಖ್ಯ ನಾಯಕರಾದಪ್ಪ ನಮ್ಮಲ್ಲಿ ಅಂತ ಸತೀಶ್ ಜಾರಕಿಹೊಳಿ ಇಡೀ ಕ್ಷೇತ್ರದಲ್ಲಿ ಒಂದೊಂದು ಹಳ್ಳಿನ ಬಿಡದ ಕಡೆ ಅವರು ಓಡಾಡಿದ್ದಾರೆ. ಇವತ್ತು ಇಡೀ ಅವರ ಸಮುದಾಯ ಅವ್ರ ಹಿಂದೆ ಇದೆ. ಅವ್ರ ಕ್ಷೇತ್ರದಿಂದ ಸುಮಾರು 100-200 ಜನ ಬಂದಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಕೆಲಸ ಮಾಡ್ತಾರೆ. ಸಂಪೂರ್ಣವಾದ ಸಮುದಾಯದ ಬೆಂಬಲ ಕೊಟ್ಟಿದ್ದಾರೆ. ಮತ್ತೆ ಬೊಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸುಮ್ಮನೆ ಬಿಜೆಪಿಯವರ ಕಾಲದಲ್ಲೇ ಈ ನೋಟಿಸ್ ಅನ್ನ ಕೊಟ್ಟಿದ್ದು, ನಾವೆಲ್ಲ ಕೊಟ್ಟಿದ್ದು. ಬಿಜೆಪಿ 2019 ಕೊಟ್ಟಿರ್ತಕ್ಕಂಥದ್ದು ಅವರೇ ಸರ್ಕಾರದ ಅವ್ರ ಮ್ಯಾನಿಫೆಸ್ಟೋಲ್ಲೂ ಕೂಡ ಹೇಳಿದ್ರು, ಯಾರು ಆಸ್ತಿಗಳನ್ನ ರೈತರು ಕಬ್ಜಾ ಮಾಡಿದ್ರು ವಾಪಸ್ ಒಪ್ಪು ಕೊಡಿಸ್ತೀನಿ ಅಂತ ಹೇಳಿ ಇದೇ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಅದನ್ನ ಅವ್ರು ಮಾಡೋ ತಪ್ಪು ನಮ್ಮ ಮೇಲೆ ಕೊಡಿ. ಇವತ್ತು ನಾವೇನ್ ಮಾಡಿದೀವಿ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀವಿ, ಯಾವುದೇ ಒಂದು ಎನ್ಕ್ವೈರಿ ಮಾಡದೆ ಅವ್ರ ನೋಟಿಸ್ ಅನ್ನ ಕೊಡದೆ ಅವ್ರ ಪ್ರಾಣಿನಲ್ಲಿ ಒಪ್ಪಂತ ಮಾಡಿದಿರ. ಇಮ್ಮಿಡಿಯೇಟ್ ಆಗಿ ನೋಟಿಸ್ ಕೂಡ ವಾಪಸ್ ತಗೊಳ್ಬೇಕು ಅಂತಕ್ಕಂಥ ಕಾನೂನು ಮಾಡಿ ಆದೇಶ ಹೊರಡಿಸಿದೀವಿ. ಇದು ಕಾಂಗ್ರೆಸ್ ಮಾಡಿರ್ತಕ್ಕಂಥ. ಯಾಸಿರ್ ಪಠಾಣ್ ಅವರ ಸ್ಟ್ರೆಂತ್ ಅಂತಂದ್ರೆ ಅವರೊಬ್ಬ ಯುವಕ, ಸ್ಪೋರ್ಟ್ಸ್ ಮನ್, ಬಾಕ್ಸಿಂಗ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್, 3 ಬಾರಿ ನ್ಯಾಷನಲ್ ಚಾಂಪಿಯನ್ ಆಗಿದ್ದಾರೆ. ಒಂದು ಬಡ ಕುಟುಂಬದಲ್ಲಿ, ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ. ಹೊಸತಿ ನಾವು ಟಿಕೆಟ್ ಕೊಟ್ಟಾಗ ಅಲ್ಪ ಮತಗಳಲ್ಲಿ ಸೋತರು ಕೂಡ ಮನೇಲಿ ಕೂತ್ಕೊಂಡಿಲ್ಲ ಆತ. ಇಡೀ ಕ್ಷೇತ್ರದಲ್ಲಿ ಅಡ್ಡಾಡ್ಕೊಂಡು ಕಾರ್ಯಕರ್ತರ ಕಷ್ಟಕ್ಕೆ ಸುಖಕ್ಕೆ ಆಗ್ತಾ ಇದ್ದಾರೆ. ಅದನ್ನ ಇವತ್ತು ಅವ್ರು ಕೈ ಹಿಡ್ತಾ ಇದೆ. 2ನೇ ಬಾರಿ ನಾವು ಟಿಕೆಟ್ ಕೊಟ್ಟೋದ್ರಿಂದ ನಿಜವಾಗ್ಲೂ ಕೂಡ ಎಲ್ಲ ಯುವಕರ ಬೆಂಬಲ ಅವರಿಗಿದೆ, ಎಲ್ಲ ಸಮುದಾಯಗಳ ಬೆಂಬಲ ಇದೆ. ಜೊತೆಗೆ ಇಡೀ ನಮ್ಮ ಸರ್ಕಾರವನ್ನ ನಾವು ಕೊಡ್ತಾ ಇದ್ದೀವಿ. ಯಾರು ಬಿಜೆಪಿಯವರು ಇವತ್ತು
ನಮ್ಮ ಮೇಲೆ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ. 1 ವರ್ಷ ಅಧಿಕಾರಕ್ಕೆ ಬಂದು ಏನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲದಕ್ಕೂ ಉತ್ತರ ಏನಪ್ಪಾ ಅಂದ್ರೆ ನಾವು ಗೆಲುವು ಬರುತ್ತಲ್ಲ ಅದೇ ಅವ್ರಿಗೆಲ್ಲ ಉತ್ತರ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಚುನಾವಣೆಗಾದಾಗ ಮುಖ್ಯಮಂತ್ರಿ ಆಗಿಲಿ ಮಂತ್ರಿ ಆಗಿಲಿ ಕೆಲಸ ಮಾಡ್ತಕ್ಕಂಥದ್ದು ಸತ್ಯ. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟು ಬೈ ಎಲೆಕ್ಷನ್ಸ್ ಅವ್ರು ಯಾರು ಹೋಗ್ಲಿಲ್ಲ. ನಮ್ಮ ಮುಖ್ಯಮಂತ್ರಿ ಮಾತ್ರ ಬಂದಿದಾರ. ಹೌದು, ನಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇದೆ. ಪಕ್ಷದ ಕ್ಯಾಂಡಿಡೇಟ್ ಗೆಲ್ಸ್ಕೊಡ್ಬೇಕಾಗಿದೆ. ನಾವು ಇನ್ನೂ ಸ್ಟ್ರೆಂತ್ ಮಾಡ್ಬೇಕಾಗಿದೆ. 136 ಜನ ಶಾಸಕರಿದ್ದಾರೆ. ಇನ್ನು ಈ ಚುನಾವಣೆ ಆಗಿ ಇನ್ನು 3 ಜನ ನಮಗೆ ಸೇರ್ಕೊಳ್ತಾರೆ. ಅದು ತಪ್ಪು ಅಂತ ಯಾರು ಹೇಳಕ್ಕಾಗ್ತದೆ? ಇವತ್ತು ಯಡಿಯೂರಪ್ಪನವರಷ್ಟು ವಯಸ್ಸಾಗಿದ್ರು ಕೂಡ ಏನ್ ಬೀದಿ ಹೇಳಿತಾ ಇದ್ದೀರಾ? ನೆನ್ನೆ ಶಿಗ್ಗಾಂವ್ ಬಂದಿಲ್ಲ, ಜನನೇ ಇಲ್ಲ ಕಾರ್ಯಕ್ರಮಕ್ಕೆ. 2 ಅವರ್ ಲೇಟ್ ಆಗಿ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಆದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಯಾವ ಸಮಯಕ್ಕೆ ಆ ಸಮಯಕ್ಕೆ ಬಂದ್ರು. ಸುಮಾರು 25-30 ಸಾವಿರ ಜನ ಇದ್ರು. ಯಡಿಯೂರಪ್ಪನ ಕಾರ್ಯಕ್ರಮಕ್ಕೆ 3,000 ಜನ ಇದ್ರು. ಇಲ್ಲ ಗೊತ್ತಾಗೋದಿಲ್ಲ ಯಾರಿಗೆ ಅಂತೇಳಿ. ಸವಣೂರು ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದು ಸತ್ಯಕ್ಕಾಗಿ ಸ್ವಾಭಿಮಾನಕ್ಕಾಗಿ ನಡೀತಾ ಇರ್ತಕ್ಕಂಥ ಚುನಾವಣೆ. ದಯಮಾಡಿ ಸ್ವಾಭಿಮಾನವನ್ನ ಯಾರಿಗೂ ಮಾರ್ಕೊಡೋದಕ್ಕೆ ಹೋಗ್ಬೇಡಿ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಸನ್ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸರ್ಕಾರ ಏನಿತ್ತು ಬಡವರಿಗೆ ಎಲ್ಲ ಯೋಜನೆಗಳನ್ನ ಮನೆ ಬಾರಿಗೆ ತಲುಪಿಸಿದೆಯೋ ಅದೆಲ್ಲವನ್ನ ಪರಿಗಣಿಸಿ ನಮ್ಮ ಪಕ್ಷದ ಹಸ್ತದ ಮತವನ್ನು ಕೊಡಬೇಕು. ಪಠಾಣನ ತಕ್ಕದ ಯುವಕರಿಗೆ ಮತವನ್ನು ಕೊಟ್ಟು ಈ ಕ್ಷೇತ್ರದ ಏಳಿಗೆಗೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡಿ.